so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds are... ಬಾಡಿಗೆ ಮೇಲೆ ಸೈಕಲ್ ತುಳಿತಾ ಇದ್ದವನು. ಅವಾಗ ನನ್ನ ಹತ್ರ 10 ಪೈಸೆ ಇರ್ತಾ ಇತ್ತು. ಸೊ ಅರ್ಧ ಗಂಟೆ ತುಳಿದು ಸೈಕಲ್ ತುಳಿತಾ ಇಟ್ ಬಿಕೇಮ್ ಎ ಪ್ಯಾಷನ್. ನನಗೆ ಭಾಳ ಹವ್ಯಾಸ ಆಗ್ಬಿಟ್ಟು SSLC-ನಲ್ಲಿ ನಮ್ಮ ತಾಯಿ ನಾನು ಹೇಳಿದ್ರು, SSLC-ನಲ್ಲಿ ನೀನು ಫಸ್ಟ್ ಕ್ಲಾಸ್ ಬಂದರೆ ಒಂದು ಸೈಕಲ್ ಕೊಡಿಸ್ತೀನಿ ಅಂತ. ನಾನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟೆ. ಆಗ ಮಲ್ಲೇಶ್ವರದಲ್ಲಿ ಬ್ಯಾಂಗ್ಳೂರ್ ಸೈಕಲ್ ಮಾರ್ಟ್ ಅಂತ ಇತ್ತು. ಅಲ್ಲಿ ಹೋಗಿ ಫಸ್ಟು ಸೈಕಲ್ಲು ಹರ್ಕ್ಯುಲಸ್ ಸೈಕಲ್ 250 ರೂಪಾಯಿ. ನಮ್ಮ ತಾಯಿತು ದುಡ್ಡಿರಲಿಲ್ಲ ಅವಾಗ. 50 ರೂಪಾಯಿ ಫಸ್ಟ್ ಕಟ್ಟಿ, ಇನ್ನು 200 ರೂಪಾಯಿ 10 ಮಂತ್ಸ್ ಇನ್ಸ್ಟಾಲ್ಮೆಂಟ್, 20 ರೂಪೀಸ್ ಪರ್ ಮಂತ್. ಆ ಸೈಕಲ್ ನನಗೆ ಕೊಡಿಸಿದ್ರು. ದಟ್ ವಾಸ್ ಇನ್ 1969. when I was 14 years ಬಾಯ್. ಅವತ್ತಿಂದ ಆ ಸೈಕಲ್ಲು ನನ್ನ ಕಂಪ್ಯಾನಿಯನ್ ಆಗ್ಬಿಡ್ತು. ಆ ಸೈಕಲಲ್ಲೇ ನಾನು PUC, BSc, LLB ಮುಗಿಸಿ ಲಾಯರ್ ಆಗಿ ಕೋರ್ಟ್ಗೂ ಕೂಡ ಅದೇ ಸೈಕಲಲ್ಲಿ ಹೋದೆ ನಾನು. ಇದು ಮೀನ್ ಟೈಮ್ ಆಗ ಸಣ್ಣದಾಗಿ ಸೈಕಲ್ ಪ್ರವಾಸ ಶುರು ಮಾಡೋದು. ಶ್ರೀರಂಗಪಟ್ಟಣ, ಸಾವಂದುರ್ಗ, ಶಿವಗಂಗೆ, ಈ ರೀತಿ ಬೆಟ್ಟಗಳು, ನಂದಿ ಬೆಟ್ಟ ಎಲ್ಲ ಕಡೆ ಮಾಡೋದು. 1970ನಲ್ಲಿ ಕನ್ಯಾಕುಮಾರಿನಲ್ಲಿ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ನಿರ್ಮಾಣ ಆಯಿತು. ಆಗ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಆ ಒಂದು ನಿರ್ಮಾಣ ಕಾರ್ಯಕ್ಕೆ ಹಣ ಸಂಗ್ರಹ ಮಾಡಿದ್ರು. ಮನೆ ಮನೆಗೆ ಹೋಗಿ ಕೂಪನ್ ಮಾರಿ ಮಾಡಿದ್ರು. ಅದೊಂದು ದೊಡ್ಡ ಕತೆ. ಅದು ವಿವೇಕಾನಂದ ರಾಕ್ ಮೆಮೋರಿಯಲ್ ಹೇಗೆ ನಿರ್ಮಾಣ ಆಯಿತು ಅನ್ನೋದು ಇಟ್ ವಾಸ್ ಎ ಬಿಗ್ ಚಾಲೆಂಜ್. 70 ನಿರ್ಮಾಣ ಆದಮೇಲೆ 73ಗೆ ಅನ್ನಿಸ್ತು ನಾವು ಕನ್ಯಾಕುಮಾರಿಗೆ ಹೋಗಬೇಕು, ವಿವೇಕಾನಂದ ರಾಕ್ ಮೆಮೋರಿಯಲ್ ನೋಡಬೇಕು. 73 ಅನ್ನಿಸ್ತು. ಸೊ ಸೈಕಲಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಸೊ ಕೊನೆಗೆ ಅದು 74 ಡಿಸೆಂಬರ್ 25 ನಾವು 3 ಜನ ಹೊರಟರು. ನಾವು ಬೆಂಗಳೂರಿಂದ, ನಾನು ವೆಂಕಟೇಶ ತನ್ಯಾಸಿ ಗೌಂಡರ್ ಅಂತ, ಹಿರಿಯೂರವರು, ತನ್ಯಾಸಿ ಗೌಂಡರ್ ಅಂತ. ಆಮೇಲೆ ಇನ್ನೊಬ್ರು ಸೋಮನಾಥ್ ಅಂತ, ಇಲ್ಲ ರಾಜೇಂದ್ರ. ನಾವು 3 ಜನ ಸೈಕಲ್ ಹೊರಟರು 25. 28 ಕನ್ಯಾಕುಮಾರಿ ರೀಚ್ ಆಗ್ಬಿಟ್ಟು 670 ಕಿಲೋಮೀಟರ್. ಆಗ ನಮ್ಗೇನು ಜೊತೆ ಯಾರು ಇರಲಿಲ್ಲ, ನಾವು ಮೂವರೇ, ತುಂಬ ಹಣನೂ ಇರಲಿಲ್ಲ, ಎಲ್ಲೋ ಉಳ್ಕೊಳ್ತಾ ಇದ್ವು. ಸೊ ವಿವೇಕಾನಂದ ರಾಕ್ ಮೆಮೋರಿಯಲ್ನಲ್ಲಿ 29th ಮಾರ್ನಿಂಗ್ ಇದ್ವು ನಾವು. ಅದೊಂದು ಅದ್ಭುತ ಅನುಭವ ಆಗಿದೆ. ಆಗಿನ ಕಾಲಕ್ಕೆ ನಾವು ಸೈಕಲಲ್ಲಿ ಕನ್ಯಾಕುಮಾರಿ ಹೋಗಿದ್ದು ಭಾಳ ದೊಡ್ಡ ನ್ಯೂಸ್. ಅವಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಇರಲಿಲ್ಲ, TV ಇರಲಿಲ್ಲ, ಏನೂ ಇರಲಿಲ್ಲ, ಪೇಪರಲ್ಲೂ ಏನು ಬರಲಿಲ್ಲ. ಆದರೆ ನಮ್ಮ ಸಂಘಟನೆಯಲ್ಲಿ ಭಾಳ ದೊಡ್ಡ ನ್ಯೂಸ್ ಆಗುತ್ತೆ. ಆಮೇಲೆ ನಾನು 75ಅಲ್ಲಿ ಎಮರ್ಜೆನ್ಸಿನಲ್ಲೂ ಕೂಡ ಓಡಾಡ್ತಾ ಇದ್ದಿದ್ದು, ಅಂಡರ್ಗ್ರೌಂಡ್ ಕೆಲಸ ಎಲ್ಲ ಮಾಡ್ತಾಯಿದ್ದೆ, ಸೈಕಲ್ ಮೇಲೆ ಮಾಡ್ತಾ ಇದ್ದೆ. ಬಟ್ ಎಮರ್ಜೆನ್ಸಿಲಿ ನಾನು ಅರೆಸ್ಟ್ ಆದೆ. ನಾನು 15 ತಿಂಗಳು ಜೈಲಲ್ಲಿದ್ದೆ. ಆಗೇನು ಸೈಕಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ಬಂದ ಮೇಲೆ ಮತ್ತೆ ಲಾ ಸೇರಿದಾಗ ನನ್ನ ಸೈಕಲ್ ಸ್ಟಾರ್ಟ್ ಆಯಿತು. ಆಗ ನಮ್ಮದು ಇನ್ನಷ್ಟು ಹೆಚ್ಚು ಸೈಕಲ್ ಬಿಟ್ಟರೆ ಬೇರೆ ಏನು ನಮ್ಗೆ ಇರಲೇ ಇಲ್ಲ. ನಾನು ಸ್ಕೂಟ್ರ್ ತೊಗೊಂಡಿದ್ದೆ 1982ನಲ್ಲಿ. ಅಲ್ಲಿವರೆಗೂ ಸ್ಕೂಟ್ರ್ ಇರಲಿಲ್ಲ, ಬರೀ ಸೈಕಲ್ ಎಲ್ಲ ಕಡೆ. ಇನ್ ದಿ ಮೀನ್ ಟೈಮ್ ಏನಾಯಿತು, ಇನ್ಫ್ಯಾಕ್ಟ್ ಮಿನಿಸ್ಟರ್ ಆಗಿದ್ದಾಗ ನಾವೊಂದು ಭಾರತ್ ಬಂದ್ ಕರೆ ಕೊಟ್ಟರು. ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು 2011ನಲ್ಲಿ. ಆಗ ಪ್ರೊಟೆಸ್ಟ್ ತೋರ್ಸೋಕ್ಕೋಸ್ಕರ ಇಡೀ ದಿನ ನಾನು ಸೈಕಲಲ್ಲೇ ಓಡಾಡಿದ್ದೆ. ಎಷ್ಟು ಮಟ್ಟಿಗೆ ಅಂದರೆ ನಾವೆಲ್ಲ ಸದಾನಂದ ಗೌಡ್ರು ಮನೆಗೆ ಹೋಯ್ತು, ಚೀಫ್ ಮಿನಿಸ್ಟರ್. ಸದಾನಂದ ಗೌಡ್ರು ಕೂಡ ನಮ್ಮ ಸೈಕಲ್ ನೋಡಿ ತಾವು ಒಂದು ರೌಂಡ್ ಹೊಡೆದಿದ್ರು. ಅದೇ ಸೈಕಲಲ್ಲಿ ಹೋಗಿ ಯಡಿಯೂರಪ್ಪನವರ ಮೊಮ್ಮಗಳ ಮದುವೆ ಎಂಗೇಜ್ಮೆಂಟ್ ಅಟೆಂಡ್ ಮಾಡಿದ್ದೆ ನಾನು. ಓಕೆ,
ಮಿನಿಸ್ಟರ್ ಆಗಿ. ಮಿನಿಸ್ಟರ್ ಆಗಿ. ಸೊ ಅದಾದಮೇಲೆ 2021 ಇನ್ ಮೀನ್ ಟೈಮ್ ನಾವೇನು ಮಾಡಿದೆ, ನಡೆಯಕ್ಕೆ ಶುರು ಮಾಡಿದೆ. ಬೆಂಗಳೂರಿಂದ ತಿರುಪತಿಗೆ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ, ಬೆಂಗಳೂರಿಂದ ಶಬರಿಮಲೆಗೆ, ಮತ್ತೆ ತಿರುಪತಿ ಬಿಟ್ಟು ತಿರುಪತಿ, ಧರ್ಮಸ್ಥಳ, ಧರ್ಮಸ್ಥಳ, ಶಬರಿಮಲೆ, ಆಮೇಲೆ ಹಿಮಾಲಯಸಲ್ಲಿ ಅನ್ನಪೂರ್ಣೇಶ್ವರಿ ಟ್ರೆಕ್ಕಿಂಗ್ ಅಂತ, ಅಮರನಾಥ್. ಸೊ ಹೀಗೆ ಭಾಳ 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 ನಾನು ವಾಕಿಂಗ್ ಮಾಡಕ್ಕೆ ಶುರು ಮಾಡಿದೆ. 2021 ಏನಾಯಿತು, ನಮ್ಮ ಪಾರ್ಟಿ ಒಂದು ಕರೆ ಕೊಡ್ತು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸೈಕ್ಲಿಂಗ್ ಮಾಡಬೇಕು ಅಂತ, ಮಿನಿಮಮ್ 15 ಕಿಲೋಮೀಟರ್ಸ್ ಮಾಡಬೇಕು ಅಂತ. ಅವತ್ತು ನಾವು ಶ್ರೀರಾಮ್ಪುರದ ಬಂಡಿರೆಡ್ಡಿ ಸರ್ಕಲಿಂದ ಶುರು ಮಾಡಿದ್ವು ನಾವು. ಆಗ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಏನಪ್ಪ ನಾವು ಮಾಡೋಣ, ನನ್ನೊಂದು ಆಸೆ ಇದೆ, ಮೈಸೂರಿಗೆ ಸೈಕಲ್ ಹೋಗಿ ಬರ್ತೀವಿ ಅಂತ ಒಂದು ಟೀಮ್ ರೆಡಿ ಆಗೋಯ್ತು. ಆ ಟೀಮ್ ಒಂದು ಹೆಸರು ಇಟ್ವು, ರಾಜಾಜಿನಗರ್ ಪೆಡಲ್ ಪವರ್ ಅಂತ. ರಾಜಾಜಿನಗರ್ ಪೆಡಲ್ ಪವರ್. ಸೊ ನಾವು ಫಸ್ಟು ನಂಜನಗೂಡ್ಗೆ ಹೋದ್ವು, ಆಮೇಲೆ ಹಾಗೆ ಮಾಡ್ತಾ 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 ಪಾಂಡಿಚೇರಿಗೆ ಹೋದ್ವು, ತಿರುಪತಿಗೆ ಹೋದ್ವು, ಧರ್ಮಸ್ಥಳಕ್ಕೆ ಹೋದ್ವು, ಶ್ರವಣ ಬೆಳಗೊಳಕ್ಕೆ ಹೋದ್ವು. ಹೀಗೆ ತುಂಬ ಸೈಕಲಿಂಗ್ ಆಯಿತು. ಸೊ 2024 ಡಿಸೆಂಬರ್ಗೆ ನಾನು ಕನ್ಯಾಕುಮಾರಿಗೆ ಹೋಗಿ 50 ವರ್ಷ ಆಗ್ತಾ ಇತ್ತು. ಸೊ 50th ಇಯರ್ಗೆ ನಾವು ಮತ್ತೆ ಸೈಕಲ್ಗೆ ಹೋಗ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಬರ್ತೀವಿ ನಾವು ಹೋಗ್ಬೇಕು ಅಂತ. ಆದರೆ ನನಗೆ ಒಂದು ಭಾಳ ಸೀರಿಯಸ್ ಡಿಸೀಸ್ ಬಂತು ನನಗೆ, ಚಿಕನ್ಗುನ್ಯಾ ಎನ್ಸಿಫೆಲೈಟಿಸ್ ಅಂತ. ಅದು ಇಡೀ ದೇಶದಲ್ಲೇ ಬಹಳ ಅಪರೂಪದ ಕಾಯಿಲೆ. ಸೊ ನಾನು 5 ತಿಂಗಳು ಬೆಡ್ ರಿಡನ್ ಆಗ್ಬಿಟ್ಟೆ. 5 ತಿಂಗಳು ನನಗೆ ಎಷ್ಟು ಮಟ್ಟಿಗೆ ಅಂದರೆ ಬೆರಳು ಕೂಡ ಮಡ್ಸಕ್ ಆಗ್ತಾ ಇರಲಿಲ್ಲ, ಹಾಸಿಗೆಯಿಂದ ಬಿದ್ದೇಳಕ್ ಆಗ್ತಾ ಇರಲಿಲ್ಲ. ಕೊನೆಗೆ ಲಾಸ್ಟ್ ಜನವರಿ 1 ಹೆಜ್ಜೆ ಇಡಕ್ ಆಗ್ತಾ ಇದೆ, ಹಾಸಿಗೆಯಿಂದ ಇಳಿಯಕ್ಕೆ ಆಗ್ತಾ ಇರಲಿಲ್ಲ. 34 ದಿವಸ ICU ನಲ್ಲಿದ್ದೆ ನಾನು. ಸೊ ಜನವರಿ 1 ಈ ವರ್ಷ ಅಂದರೆ 2025 ಅಲ್ಲಿ ಆಫ್ಟರ್ 5 months ನಿಧಾನಕ್ಕೆ ಹೆಜ್ಜೆ ಇಡಕ್ಕೆ ಶುರು ಮಾಡಿದೆ. ನಿಧಾನಕ್ಕೆ ಜನವರಿ 25 ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಸರ್ 1 ವರ್ಷ ಆಯ್ತು ನಾವು ಪಾಂಡಿಚೇರಿಗೆ ಹೋಗಿ, ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ನಡೆಯೋಕೆ ಆಗ್ತಾ ಇರಲಿಲ್ಲ. ಸೈಕಲ್ ಮೇಲೆ 4 ಜನ ಸಹಾಯ ಮಾಡಿ ಕೂಡಿಸ್ಬಿಟ್ಟು ನಾವು ಹೊರಟು ಅವರೆಲ್ಲ ಗಾಬರಿ, ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ. ಬಟ್ 100 meters ಹೋಗೋದಕ್ಕೆ ಫುಲ್ ಬ್ಯಾಲೆನ್ಸ್ ಸಿಕ್ಬಿಡ್ತು. ಅವತ್ತೇ 3 kilometers ತುಳಿದೆ ಸೈಕಲ್. ನಡೆಯೋಕೆ ಆಗ್ದಿರೋ, ಅದಾದ್ಮೇಲೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಎಷ್ಟು ಮಟ್ಟಿಗೆ ಅಂದರೆ ಮಾರ್ಚಲ್ಲಿ ಅಸೆಂಬ್ಲಿ ಸೆಷನ್ಗೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಹೋಗಿದ್ದೆ. ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಅವತ್ತು ಸಿದ್ದರಾಮಯ್ಯನವರು ವಾಕಿಂಗ್ ಸ್ಟಿಕ್ ತಂದಿದ್ರು, ಅವ್ರ ಮನೇಲಿ ಬಿದ್ದೋಗ್ಬಿಟ್ಟು. ನಾವಿಬ್ರು ನಮ್ಮ ವಾಕಿಂಗ್ ಸ್ಟಿಕ್ನ ಹಿಡ್ಕೊಂಡು ವಿಶ್ ಮಾಡಿದ್ವು. ಅದಾದ್ಮೇಲೆ ಸೈಕ್ಲಿಂಗ್ ರೆಗ್ಯುಲರ್ ಶುರು ಮಾಡಿದೆ. ರೆಗ್ಯುಲರ್ ಆಗಿ 15, 20, 30 ಕಿಲೋಮೀಟರ್ ಎಲ್ಲ. ಸೊ ಒಂದು ತೀರ್ಮಾನ ಮಾಡೋಣ ಅಂದ್ಬಿಟ್ಟು ಗೌರಿಬಿದನೂರ್ಗೆ ಹೋದ್ವು ನಾವು. 100 kilometers ಕ್ರಾಸ್ ಮಾಡಿ, 100 kilometers ಕ್ರಾಸ್ ಮಾಡಿ. ಅದಾದ್ಮೇಲೆ ಆಗಸ್ಟಲ್ಲಿ ತಿರುಪತಿಗೆ ಹೋಗೋ 1 ವರ್ಷ ಆಯಿತು. ತಿರುಪತಿಗೆ ಹೋಗೋಣ. ಸೊ ತಿರುಪತಿಗೆ ನಾವು ಹೋದಾಗ ನಂದು ಆತ್ಮವಿಶ್ವಾಸ ಜಾಸ್ತಿ ಆಯಿತು. ನಾವು ಹೋಗ್ಬೋದು. ಆಗಸ್ಟ್ 2025. 282 kilometers. ಅದಾದ್ಮೇಲೆ ನವೆಂಬರಲ್ಲಿ ಧರ್ಮಸ್ಥಳಕ್ಕೆ ಹೋದ್ವಿ, ಅದು 290 kilometers. ಸೊ ಎಲ್ಲ ಪ್ಲಾನ್ ಮಾಡಿ ಈ ಸಲ ಕನ್ಯಾಕುಮಾರಿಗೆ ಹೋಗೋಣ. ಹೋದ ವರ್ಷ ಹೋಗೋಕ್ಕಾಗಲಿಲ್ಲ, 51 ವರ್ಷ ಹೋಗೋಣ ಅಂದ್ಬಿಟ್ಟು ಮೊನ್ನೆ ಡಿಸೆಂಬರ್ 23 ಬೆಳಗಾವಿ ಸೆಷನ್ ಮುಗಿಸ್ಕೊಂಡು ಬಂದು 2 ದಿವಸಕ್ಕೆ ನಾವು ಇಲ್ಲಿಂದ ಹೊರಟು ನಾವು. 23 ಡಿಸೆಂಬರ್. ಸೊ ಮೊದಲನೇ ದಿವಸ ಧರ್ಮಪುರಿಗೆ ಹೋದ್ವು ನಾವು, 2ನೇ ದಿವಸ ಕರೂರು, 3ನೇ ದಿವಸ ಮಧುರೈ ಹತ್ರ ತಿರುಮಂಗಲಂ, 4ನೇ ದಿವಸ ತಿರುನೆಲ್ವೇಲಿ,
5ನೇ ದಿವಸ ಮಧ್ಯಾಹ್ನ 12 ಗಂಟೆಗೆ ಕನ್ಯಾಕುಮಾರಿ ತಲುಪ. ಸೊ ಒಟ್ಟು 702 ಕಿಲೋಮೀಟರ್ಸು, 37 ಸೈಕ್ಲಿಂಗ್ ಅವರ್ಸ್, 37 ಸೈಕ್ಲಿಂಗ್ ಅವರ್ಸ್, ಅಂದ್ರೆ ತುಳಿಯೋದು 37 ಅವರ್. 37 ಸೈಕಲ್. ಇದು ನನ್ನ ಸೈಕ್ಲಿಂಗ್. ಬಹಳ ಖುಷಿ ಆಯ್ತು ಈ ಸಲ ಖುಷಿಯಾಗಿದ್ದು 2 ಕಾರಣಕ್ಕೆ. ನಾವು ಡಿಸೆಂಬರ್ 25 ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಆಚರಿಸಿದ್ವು. ಸೊ ನಾವೇನ್ ಮಾಡಿದ್ವು, ಅಟಲ್ ಬಿಹಾರಿ ವಾಜಪೇಯಿ ಈ ದೇಶಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್, ಅದನ್ನ ಸುವರ್ಣ ಚತುಷ್ಪಥ ರಸ್ತೆ ಅಂತೀವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೆ, ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್, ಮತ್ತೆ ಎಲ್ಲ ಕ್ಯಾಪಿಟಲ್ಸ್ ಕೂಡ ಸೇರಿಸೋದು. ಆ ರಸ್ತೆನಲ್ಲೇ ವಾಜಪೇಯಿ ಫೋಟೋ ಇಟ್ಟು ನಾವು ಜನ್ಮದಿನ ಆಚರಿಸಿದ್ವು ನಾವು. ಆಮೇಲೆ ಕಳೆದ ವರ್ಷದ ಕೊನೆಯದು ಪ್ರಧಾನಮಂತ್ರಿ ಮನ್ ಕಿ ಬಾತ್ ನಾವು ಕೇಳಿದ್ದು ವಿವೇಕಾನಂದ ರಾಕ್ ಮೆಮೋರಿಯಲ್ ಕೂತ್ಕೊಂಡು. ಸೊ ಬಹಳ ಚೆನ್ನಾಗಿತ್ತು ಪ್ರವಾಸ. ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ, ನಾವು 12 ಜನ ಸೈಕ್ಲಿಸ್ಟ್ ಇದ್ವು. ನಾವು ಒಬ್ರಿಗೂ ಒಂದೇ ಒಂದು ರೀತಿ ಆರೋಗ್ಯ ಕೆಡಲಿಲ್ಲ, ಯಾವುದೇ ರೀತಿ ತೊಂದರೆ ಬರಲಿಲ್ಲ. ಒಂದೇ ಒಂದು ಸೈಕಲ್ ಪಂಕ್ಚರ್ ಆಗಲಿಲ್ಲ, ಒಂದೇ ಒಂದು ಸೈಕಲ್ ತೊಂದರೆ ಆಗಲಿಲ್ಲ. ಮೆಮೊರಬಲ್ ಒಂದು ಟ್ರಿಪ್. ಸೊ ನಾನು 29ನೇ ತಾರೀಕು ರಾತ್ರಿ ವಾಪಸ್ ಬಂದ್ವು ನಾವು. ನನಗೆ 1ನೇ ತಾರೀಕು, ಅದು 29ನೇ ತಾರೀಕು ಬಂದ್ವು ನಾವು. 31ನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕವರೇಜ್ ಕೊಟ್ಟರು. ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಆ ಫೇಸ್ಬುಕ್ ಕವರೇಜ್ ಕೊಟ್ಟರು. 1ನೇ ತಾರೀಕು ಸಂಜೆ ನನಗೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂತು 8 ಗಂಟೆಗೆ. ನೈಟ್ 8:10 ಸುರೇಶ್ ಕುಮಾರ್ ಮಾತಾಡೋದು. ನೀವು ಕನ್ಯಾಕುಮಾರಿ ಹೋಗಿದ್ರಾ, ಎಷ್ಟು ದಿವಸ ತಗೊಂಡ್ರಿ ಅಂತ ಎಲ್ಲ ವಿಚಾರಿಸಿ, ಇನ್ನು 5 ನಿಮಿಷ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರೆ. ನನಗೆ ಆಶ್ಚರ್ಯ ಆಗೋಯ್ತು. ನನಗೆ 8:20ಕ್ಕೆ ಮತ್ತೊಂದು ಸಲ ಬಂತು ಪ್ರೈಮ್ ಮಿನಿಸ್ಟರ್ ಆಫೀಸಿಂದ. ಮತ್ತೆ ಕನ್ಫರ್ಮ್ ಮಾಡ್ಕೊಂಡ್ರು ಸುರೇಶ್ ಕುಮಾರ್, ಹೌದು 1 ನಿಮಿಷ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರೆ. ಶುರು ಮಾಡಿದ್ರು ಪ್ರೈಮ್ ಮಿನಿಸ್ಟರ್, ಸುರೇಶ್ ಜಿ ಕೈಸಾ ಹೈ, ಇಷ್ಟು ದೂರ ಪ್ರಯಾಣ ಮಾಡಿದ್ಮೇಲೆ ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಗೆ ಸೈಕ್ಲಿಂಗ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು, ಹೇಗೆ ಅನ್ನಿಸ್ತು, ಸೈಕ್ಲಿಂಗ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ರು, ರಾತ್ರಿ ಉಳ್ಕೊಳ್ಳೋಕೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಆಮೇಲೆ 50 ವರ್ಷದ ಹಿಂದೆ ಹೋಗಿದ್ರಲ್ಲ, ಈ 2ನೇ ಸಲ ಹೋದಾಗ ಏನ್ ಡಿಫ್ರೆನ್ಸ್ ನೋಡಿದ್ರಿ ನೀವು, ಯಾರಿಗೂ ಏನು ತೊಂದರೆ ಆಗ್ಲಿಲ್ವಾ? ನಾನು ಹೇಳ್ತಾ ಇದ್ದೆ, ಸರ್ ನೀವೇ ಕರೆ ಕೊಟ್ಟಿದ್ರಿ ಅವತ್ತು ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ. ನಾವೆಲ್ಲ ಫಿಟ್ ಇಂಡಿಯಾ ಮೂವ್ಮೆಂಟ್ ಸೋಲ್ಜರ್ಸ್ ನಾವು. ಸೊ ಅವತ್ತು ಮೆಮೋರಿಯಲ್ ಆದಾಗ ಒಂದು ಸಂತೋಷದಲ್ಲಿ ಹೋಗಿದ್ವು. ಇವತ್ತು 51 ವರ್ಷದ್ದು ಹೋದಾಗ ವಾಜಪೇಯಿ ಅವರನ್ನು ನೆನೆಸ್ಕೊಂಡು ಹೋದ್ವು ನಾವು. ಬಹಳ ಕೊಡ್ತು. ಸುರೇಶ್ ಜಿ, ನೀವು ಇಡೀ ಯುವ ಸಮೂಹಕ್ಕೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದೀರಾ. ಈ ರೀತಿ ಮಾಡ್ಬೋದು, ಈ ರೀತಿ ಅದರಲ್ಲೂ ಕೂಡ ನೀವು ಇಂಥ ಕಾಯಿಲೆ ಬಿದ್ದು ಕಾಯಿಲೆ ಎದುರಿಸಿ ಈ ರೀತಿ ಬಂದಿದ್ದೀರಲ್ಲ, ಇದು ಒಳ್ಳೆ ಸಂದೇಶ. ನೀವೇನು ಚಿಕಿತ್ಸೆ ತಗೊಂಡ್ರಿ ಅದು ಕೂಡ ಕೇಳೋದು. ಆ 5 ನಿಮಿಷ ಅವ್ರು ಮಾತಾಡಿದ್ಯಲ್ಲ, ನನ್ನ ಲೈಫ್ದು ಬಹಳ ಅಮೂಲ್ಯ ಕ್ಷಣಗಳು. ಒಬ್ಬ ಪ್ರೈಮ್ ಮಿನಿಸ್ಟ್ರು ಒಬ್ಬ ಸಾಮಾನ್ಯ ನನ್ನಂತ ಕಾರ್ಯಕರ್ತರಿಗೆ ಫೋನ್ ಮಾಡಿ ಮಾತಾಡೋದು ಊಹೆ ಮಾಡೋಕ್ಕಾಗೋದಿಲ್ಲ. ಸೊ ಇದು ಒಂದು ರೀತಿ ನಮಗೆ ಶಕ್ತಿ ಕೊಟ್ಟಿದೆ, ಒಂದು ಥರ ಟಾನಿಕ್ ಥರ ಕೆಲಸ ಮಾಡಿದೆ. ಈಗಾಗಲೇ ನಮ್ಮ ತಂಡ ಈ ವರ್ಷ ನಾವು ಎಲ್ಲೆಲ್ಲಿ ಹೋಗೋದು ಅಂತಾನು ಕೂಡ ಇವಾಗ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ನಮ್ಮ ಸೈಕ್ಲಿಂಗ್ನ ನಾವು ಮುಂದುವರಿಸ್ತೀವಿ. ಕೂಡ ಈ ಸ್ಕೂಟ್ರು ಗೀಟ್ರು ಎಲ್ಲ ಬರೋಕ್ಕಿಂತ ಮುಂಚೆ ಸೈಕಲ್ ಬಿಟ್ರೆ ನಮ್ಗೆ ಯಾವುದು ಇರಲಿಲ್ಲ. ಸ್ಕೂಟ್ರು ಬಿಟ್ಟ ಮೇಲೂ ಕೂಡ ನನಗೆ ಎಲ್ಲಿ ಸಿಕ್ಕೋದು ಕೂಡ, ಇನ್ಫ್ಯಾಕ್ಟ್ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಮೈಸೂರಿನಲ್ಲಿ ನಾನು, ಮೈಸೂರು DC, ಮೈಸೂರು ಮೇಯರು, ಮೈಸೂರು ಕಾರ್ಪೊರೇಷನ್ ಕಮಿಷನರು, ಮತ್ತೆ ಆಗ ಇಂಗ್ಲೆಂಡ್ ಅಲ್ಲಿ ಲಂಡನ್ ಹತ್ರ ಮೇಯರ್ ಒಬ್ಬರಾಗಿದ್ರು,
ನೀರಜ್ ಪಾಟೀಲ್ ಅಂತ. ಸೊ ನಾವೆಲ್ಲರೂ ಕೂಡ ಮೈಸೂರಲ್ಲಿ ಸೈಕ್ಲಿಂಗ್ ಮಾಡಿದ್ವಿ. ಸರಿ, ಭಾಸ್ಕರ್ ರಾವ್ ಪೊಲೀಸ್ ಕಮಿಷನರ್ ಆಗಿದ್ದಾಗ ನಾವೆಲ್ಲ ಬೆಂಗಳೂರಲ್ಲಿ ಸೈಕ್ಲಿಂಗ್ ಮಾಡಿದ್ವಿ. ಸೊ ನನ್ಗೆ ಯಾವಾಗ ಅವಕಾಶ ಇರ್ತದೆ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಈ ಸಲ ಏನಷ್ಟು ಆ ಒಂದು ಕರೆ ಕೊಟ್ಟಾಗ ಯಾಕೆ ಒಂದು ಪ್ರಜ್ಞೆ ಬೆಳೆಸಬಾರ್ದು, ಯುವಕರು ಸೈಕಲ್ ತುಳಿಯೋದೇ ಬಿಟ್ಬಿಟ್ಟಿದ್ದಾರೆ ಇವತ್ತು. ಮತ್ತೆ ಬೆಂಗಳೂರಿನಲ್ಲೂ ಕೂಡ ಸೈಕಲ್ ತುಳಿಯೋದಕ್ಕೆ ಯೋಗ್ಯವಾದ ವಾತಾವರಣ ಇಲ್ಲ, ಆಕ್ಸಿಡೆಂಟ್ಸ್ ಜಾಸ್ತಿ, ಟ್ರಾಫಿಕ್ ಜಾಸ್ತಿ, ಮತ್ತೆ ಸೈಕಲ್ ತುಳಿಯೋರ ಬಗ್ಗೆ ಯಾರು ಗೌರವವನ್ನು ಕೂಡ ಕೊಡೋದಿಲ್ಲ. ಇದು ಗೌರವ ಬರಂಗ್ ಮಾಡ್ಬೇಕು ಅಂತ ಅನಿಸಿ ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಸೈಕ್ಲಿಂಗ್ ಮಾಡಿದೀವಿ. ಏನೇನ್ ಸಾಗುತ್ತೋ ಇವಾಗ ಫಾರ್ ಎಕ್ಸಾಂಪಲ್ ನಾಡಿದ್ದು ನಿಮ್ಮ ಇದೆಯಲ್ಲ ಭೋಗಿ ಹಬ್ಬ, ಅವತ್ತು ರಾಜೇಂದ್ರದ ಎಲ್ಲಾ ಕಡೆ ನಾವು ಸೈಕಲ್ ಅಲ್ಲೇ ಓಡಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಸೊ ದಟ್ ಹ್ಯಾಸ್ ಬೀನ್ ಅವರ್ ಪ್ರಾಕ್ಟೀಸ್. ಸೊ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಒಂದು ನಮ್ಗೆ ಅನಿಸ್ಬೇಕು ನಾವು ಹೋಗ್ಬೋದು ಅಂತ. ಎರಡನೇದು ನಗರದಲ್ಲಿ ಕೂಡ ಅದಕ್ಕೆ ಸೂಕ್ತವಾದ ವಾತಾವರಣ ಇರಬೇಕು, ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಇರಬೇಕು, ಆ ಸೈಕಲ್ ಅವ್ರಿಗೂ ಕೂಡ ತುಳಿಯೋದಕ್ಕೆ ಒಂದು ಅವಕಾಶ ಇರಬೇಕು. ಇವಾಗ ಅನೇಕ ಸಾಫ್ಟ್ವೇರ್ ಕಂಪನಿಯವರು ಸೈಕಲ್ ಅಲ್ಲೇ ಹೋಗ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಸ್ನಾನ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ, ಡ್ರೆಸ್ ಚೇಂಜ್ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ, ಅದ್ ಮಾಡ್ತಾರೆ. ಈಗಲೂ ಒಂದು ಕೆಲಸ ಮಾಡ್ಬೋದು, ಮೆಟ್ರೋಗಳಲ್ಲಿ ಸೈಕಲ್ ತಗೊಳಕ್ ಒಂದು ಪರ್ಮಿಷನ್ ಕೊಟ್ಬಿಟ್ರೆ ಅವರು ಲಾಸ್ಟ್ ಮಿನಿಟ್ ಸೈಕಲ್ ಅಲ್ಲೇ ಹೋಗಿ ತನ್ನ ಕಂಪನಿಗೆ ಹೋಗೋದು. ಅದಕ್ಕೂ ಕೂಡ ನಾನು ಒಂದು ಲೆಟರ್ ಬರಿತಾ ಇದ್ದೀನಿ. ನಾನು ಈ ರೀತಿ ನಾವು ಹೆಚ್ಚೆಚ್ಚು ಎಂಕರೇಜ್ ಮಾಡೋಕ್ಕೆ ಸೈಕ್ಲಿಂಗ್ ಟ್ರ್ಯಾಕ್ ಇರ್ಬೋದು, ಮತ್ತೆ ಸೈಕ್ಲಿಂಗ್ ಬಗ್ಗೆ ಬೇರೆಯವರು ಕೂಡ ಗೌರವ ಕೊಡಂಗೆ. ವಿಶೇಷವಾಗಿ ಇವತ್ತೇನು BDL ಅವರು ಲೇಔಟ್ ಡೆವಲಪ್ ಮಾಡ್ತಾರೆ ಔಟ್ಸ್ಕಟ್ಸ್ ಅಲ್ಲಿ, ಅಲ್ಲಿ ರಸ್ತೆ ಮಾಡುವಾಗಲೇ ಒಂದು ಸೈಕ್ಲಿಂಗ್ ಟ್ರ್ಯಾಕ್ ನ ಮಾಡೋದು ಒಳ್ಳೇದು. ವಾಕಿಂಗ್ ಇಸ್ ಅ ಗುಡ್ ಥಿಂಗ್. ಆದ್ರೆ ವಾಕಿಂಗ್ ಗಿಂತ ಜಾಸ್ತಿ ಕ್ಯಾಲರೀಸ್ ಬರ್ನ್ ಆಗೋದು ಸೈಕ್ಲಿಂಗ್ ಅಲ್ಲಿ. ಜೊತೆಗೆ ವಾಕಿಂಗ್ ಮಾಡುವಾಗ ನಿಮಗೆ ಬೇರೆ ಬೇರೆ ಯೋಚನೆ ಬರ್ಬೋದು, ಸೈಕ್ಲಿಂಗ್ ಮಾಡುವಾಗ ಯೋಚನೆ ಮಾಡಕ್ ಆಗಲ್ಲ, ಯಾಕಂದ್ರೆ ಕಾನ್ಸಂಟ್ರೇಷನ್ ಅಲ್ಲಿ ಇರಬೇಕು. ಇದೊಂಥರ ಮೆಡಿಟೇಷನ್ ಆಗತ್ತೆ ಇದು. ಮತ್ತೆ ಒಳ್ಳೆ ಗಾಳಿ ಸಿಗುತ್ತೆ ನಿಮಗೆ. ಇವಾಗೇನು ವಿಟಮಿನ್ ಡಿ ಮಾತ್ರೆ ತಗೋತೀರಾ, ಅದ್ರ ಬದಲು ಅಷ್ಟು ಬಿಸಿಲಲ್ಲಿ ಹೋದ್ರೆ ಅಷ್ಟು ವಿಟಮಿನ್ ಡಿ ನಿಮಗೆ ಬರ್ತದೆ. ಮತ್ತೆ ಪಾಸಿಟಿವ್ ಥಾಟ್ಸ್ ಬರುತ್ತೆ, ಜನನ ಭೇಟಿ ಮಾಡ್ಬೋದು, ಪ್ರಕೃತಿ ಮಧ್ಯೆ ಇರ್ತೀರ. ಸೊ ಇದರಿಂದ ನನ್ಗಂತೂ ಸೈಕ್ಲಿಂಗ್ ಇಂದ ಇಂಥ ಒಂದು ಭೀಕರ ಆರೋಗ್ಯ ಸ್ಥಿತಿ ಬಂದಾಗಲೂ ಕೂಡ ವಾಪಸ್ ಬರ್ಲಿಕ್ಕೆ 70% 80% ಇಂಪ್ರೂವ್ ಆಗಲಿಕ್ಕೆ ಸೈಕ್ಲಿಂಗ್ ಬಹಳ ಸಹಾಯ ಮಾಡುತ್ತೆ. ತಮಿಳ್ನಾಡಲ್ಲಿ ಹೆಂಗ್ ಸರ್ ನಿಮ್ಮನ್ನ ಸ್ವೀಕಾರ ಮಾಡಿದ್ರು, ಹೆಂಗಿತ್ತು ನಿಮ್ಮ ಸರ್? ತಮಿಳ್ನಾಡಲ್ಲಿ ಒಬ್ರು ತಿರುನೆಲ್ವೇಲಿನಲ್ಲಿ XMP ಮನೆಗೆ ಹೋಗಿದ್ವು ನಾವು, ಹೆಸರು ಸರ್ ಹೇಳ್ತೀನಿ ನಾನು. ಸೊ ಇಷ್ಟು ಸಂತೋಷ ಹೋಗ್ಬಿಟ್ರು. ಜೊತೆಗೆ ನಾಗರ್ಕೋಯಿಲ್ MLA MR ಗಾಂಧಿ ಅಂತ, ಅವರಂತೂ ನನ್ನ ಜೊತೆನೆ ಕೂತ್ಕೊಂಡ್ಬಿಟ್ಟು ಯಾಕೆ ಸಾಧ್ಯ ಇದು, ಏನ್ ಕತೆ, ಇಲ್ಲೆಲ್ಲ ಊರೇನು ಮಾಡಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಕರೂರ್ನಲ್ಲಿ ಆ ಸಣ್ಣ ಊರಲ್ಲಿ ಎಲ್ಲರೂ ಬಂದು ನಮ್ಮ ಜೊತೆ ಸೇರ್ಕೊಂಡು ಮಾತಾಡಿದ್ರು. ಆಮೇಲೆ ದಟ್ ತಿರುನೆಲ್ವೇಲಿನಲ್ಲಿ ಬರುವಾಗ ಒಂದು ಊರವರೆಲ್ಲ ನಮ್ ಸುತ್ತಾಕೊಂಡ್ಬಿಟ್ರು. ಎಲ್ಲಿ ಹೋಗ್ತಿದ್ದಾರ, ಹೆಂಗೆ, ಬೆಂಗಳೂರಿಂದ ಸೈಕಲ್ ಅಲ್ಲಿ ಅಂತ ಅವ್ರಿಗೆಲ್ಲ ಆಶ್ಚರ್ಯ. ಒಂದೇ ಒಂದು ದುಃಖ ಅಂದ್ರೆ ಇಲ್ಲಿಂದ ಕನ್ಯಾಕುಮಾರಿ ಹೋಗೋರು ನನಗೆ ಸೈಕ್ಲಿಸ್ಟ್ ಸಿಕ್ಕರು. ಕೆಲವರೆಲ್ಲ ಚೆನ್ನಾಗಿ ಹೋಗ್ತಾ ಇದ್ರು, ಕೆಲವರೆಲ್ಲ ಹೋಗ್ತಾ ಇದ್ರು. ಅದ ಬಿಟ್ರೆ ಆರ್ಡಿನರಿ ಜನ ಅಂತ ಸೈಕಲ್ ತುಳಿದಿದ್ದು 5 ಜನ. 5 ಜನನು ವಯಸ್ಸಾಗಿರೋ ಯುವಕರು ಯಾರು ಕೂಡ ತಮಿಳುನಾಡ ಸೈಕಲ್ ತುಳಿಯೋದೇ ನೋಡ್ಲಿಲ್ಲ. ಒಬ್ಬ ವ್ಯಕ್ತಿ ಮಾತ್ರ ವಿರುಧುನಗರ ಹತ್ರ ನೋಡಿದೆ, ಆನಂದ್ ಅಂತ ಹೆಸರು ಅವ್ರದ್ದು. ಅವ್ರು ಪ್ರತಿ ದಿವಸ 1 hour ಅಲ್ಲಿ ವಿತಿನ್ 1 hour 30 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾರೆ. ಯಾರ ಜೊತೆ ಮಾತಾಡಲ್ಲ, ಅತ್ಲ ಕಡೆ ಬರೀ ಸೈಕ್ಲಿಂಗ್. ಅವರು 1 hour ಅಲ್ಲಿ ಮುಗಿಸ್ಬೇಕು, ಅದೊಂದು ಎಕ್ಸಸೈಸ್ ಅವ್ರದ್ದು. ಅವರು 3 ಜನರೇಷನ್ ಇಂದ ಗ್ರೇನ್ ಮರ್ಚೆಂಟ್, 3 ಜನರೇಷನ್ ಇಂದ. ಸೊ ಇಂಥವ್ರು ನೋಡ್ತೀವಿ. ಸೊ ಈ ಸೈಕ್ಲಿಂಗ್ ಅನ್ನೋದು ಎಸ್ಪೆಷಲಿ ತಮಿಳ್ನಾಡಲ್ಲಿ ಬೆಂಗಳೂರಿಗಿಂತ ಅನುಕೂಲ ಏನು ಅಂದ್ರೆ ಅಲ್ಲಿ ಪ್ಲೇನ್ ರೋಡ್ಸ್ ಅಲ್ಲಿ, ನಮ್ ತರ ಅಲ್ಲ. ಆ ಪ್ಲೇನ್ ರೋಡ್ಸ್ ಅಲ್ಲೂ ಕೂಡ ಇವತ್ತು ಸೈಕಲ್ ತುಳಿಯೋ ಹವ್ಯಾಸ ಮರ್ತು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಮೋಟರ್ ಬೈಕ್ ಬೇಕು, ಮೊಬೈಲ್ ಬೇಕು ಅನ್ನೋದು ಬಂದ್ಬಿಟ್ರೆ ಅದು ಆರೋಗ್ಯ ದೃಷ್ಟಿನೂ ಒಳ್ಳೇದಲ್ಲ, ಪರಿಸರ ದೃಷ್ಟಿ. ಸಣ್ಣ ಡಿಸ್ಟೆನ್ಸ್ಗಾದ್ರೂ ಕೂಡ ಸೈಕ್ಲಿಂಗ್ ಮಾಡ್ಬೋದು ನಾವು. ಅದನ್ನ ನಾವು ಪ್ರಾಯಶಃ ಚಿಕ್ಕ ವಯಸ್ಸಿಂದ ನಾವು ಕಲಿಸ್ಬೇಕು. ಕಳೆದ ಬಾರಿ ನೀವು ಹೋಗಿದ್ದಾಗ 50 ವರ್ಷಗಳ ಹಿಂದೆ ವಿವೇಕಾನಂದ ರಾಕ್ ಮಾತ್ರ ಇತ್ತು. ಈಗ ತಿರುವಳ್ಳೂರು ಸ್ಟ್ಯಾಚ್ಯೂ ಪ್ರತಿಮೆ ಬಂದಿದೆ, ಅದರ ಬಗ್ಗೆ ನಾವು ತಿರುವಳ್ಳೂರು ಸ್ಟ್ಯಾಚ್ಯೂ ನೋಡಿದಾಗ ಮತ್ತೆ ಅದಕ್ಕೇನು ಒಂದು ಗ್ಲಾಸ್ ಬ್ರಿಡ್ಜ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಮಾಡಿದಾಗ ಮತ್ತೆ ನನಗೆ ತಿರುವಳ್ಳೂರ್ ಬಗ್ಗೆ ಒಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ.
ಬಹಳ ಹಿಂದೆ ಬೆಂಗಳೂರಿನಲ್ಲಿ ಸುಮಾರು 9 ವರ್ಷ ತಿರುಳುವ ಸ್ಟ್ಯಾಚ್ಯೂನ ಬಟ್ಟೆ ಕಟ್ಟಿ ಇಟ್ಬಿಟ್ಟಿದ್ರು. 18 years 18 years ಇಟ್ಬಿಟ್ಟಿದ್ರು. ನಾನು ಅವ ಲೇಖನ ಬರ್ತಿದ್ದೆ. ನಾನು ಇಂಥ ಒಬ್ಬ ಮಹಾನ್ ಫಿಲಾಸಫರ್ಗೆ ಈ ಸ್ಥಿತಿ ಬರಬಾರ್ದು. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ ಯಡಿಯೂರಪ್ಪನವರು ಇನಿಷಿಯೇಟಿವ್ ತಗೊಂಡು ಕರುಣಾನಿಧಿಯವ್ರ ಜೊತೆ ಮಾತಾಡಿ ಅಲ್ಲಿ ಸರ್ವಜ್ಞನ ಪ್ರತಿಮೆ, ಇಲ್ಲಿ ತಿರುಳುವಾರ್ ಸ್ಟ್ಯಾಚ್ಯೂ, ಈ ಎರಡೂ ಸ್ಟ್ಯಾಚ್ಯೂ ಅನಾವರಣದಲ್ಲಿ ನಾನು ಭಾಗಿಯಾಗಿದ್ದೆ. ಆ ಒಂದಿತ್ತು. ಮತ್ತೆ ನರೇಂದ್ರ ಮೋದಿ ಅವರು ಅನೇಕ ಸಲ ತಿರುಳುವಾರದು ಮಾತುಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ಇವತ್ತು ಆ ಭವ್ಯವಾದ ತಿರುಳುವಾರ್ ಸ್ಟ್ಯಾಚ್ಯೂ ಹತ್ರ ಹೋದಾಗ, ಅವರು ಮುಂದೆ ನಿಂತಾಗ ನನಗೆ ವಿವೇಕಾನಂದ ಮೆಮೋರಿಯಲ್ ಅಲ್ಲಿ, ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ, ಧ್ಯಾನ ಮಂಟಪದ ಹತ್ರ ಪ್ರೇರಣೆ ಬಂದಿತ್ತು. ತಿರುಳುವಾರಿಂದ ಒಂದಷ್ಟು ಸ್ಫೂರ್ತಿ ಬಂತು.